ಅದು ಯಾರು ಅಂತ ಗೊತ್ತಾಗಬೇಕು. ಒಬ್ಳೆ ಇದೀನಿ ಅಂತ ಹೇಳಿ ಎದುರ್ಸಕ್ಕೆ ಬತ್ತೀರಾ ಇಲ್ಲಿ? ಹಾಂ, ಅದು ಯಾರು ಅಂತ ಗೊತ್ತಾಗಲಿ, ಅವ ಸರಿಯಾಗಿ ಮಾಡ್ತೀನಿ ನೋಡು ನಾನು. ಅದು ಯಾರು ಅಂತ ಗೊತ್ತಾಗಬೇಕು. ಯಾಕೆ ಬಾರು ನಿಮ್ಮ ಅಜ್ಜಿ ಹಿಂಗೆ ಬೈಕೊಳ್ತಾ ಇದ್ದಾರೆ? ಯಾಕೋ ಬಾ, ವಯಸ್ಸು ಹೋಗಿದ್ರದು, ಅದು ಹಂಗೇನೆ ಸ್ವಲ್ಪ ಅದಕ್ಕೆ ತಲೆ ಲೂಜು, ಹಂಗೆ ಮಾತಾಡ್ತಾ ಇರುತ್ತೆ. ಅದು ಯಾರ್ಯಾರನ್ನೋ ಬೈಕೊಂತ ಇರುತ್ತೆ, ಏನೇನೋ ಮಾತಾಡ್ತಾ ಇರುತ್ತೆ, ಅದಕ್ಕೆ ಸ್ವಲ್ಪ ತಲೆ ಲೂಜು. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ಬಾ ಮಹಿ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗೋಣ. ಗೊತ್ತೈತೆ. ಬರಬೇಕು, ಬಂದು ನನ್ನ ಕೈಗೆ ಸಿಕ್ಕಾಕ್ಯಬೇಕು. ರಾತ್ರಿ ಹೊತ್ನಾಗ ನಾನೇನೇನು ಸುಮ್ಕಿರಲ್ಲ. ಬಂದು ಎದುರ್ಸಕ್ಕೆ ಬತ್ತೀರ, ದೆವ್ವರಿಸ್ದಂಗೆ ಗರ್ಸೋದು, ಬಾಗಿಲು ತೊಟ್ಟೋದು, ಹಂಗೆಲ್ಲ ಮಾಡಕ್ಕೆ ಬತ್ತೀರ. ಅದು ಯಾವನು ಅಂತೇಳಿ ಗೊತ್ತಾಗಬೇಕು, ಅದು ಯಾವಳು ಅಂತ ಸರಿಯಾಗಿ ಮಾಡ್ತೀನಿ ನೋಡು. ತಡಿ, ಬರಲಿ ರಾತ್ರಿಗೆ, ಅವಾಗ ಹೇಳ್ತೀನಿ, ಈಗ ಹೇಳಲ್ಲ. ಅಲ್ಲ ಕಣಮ್ಮ ಪ್ರೀತಿ, ಏನು ಹಂಗೇನೆ ರಾತ್ರಿನ ಬಂದು ನಮ್ಮ ಮನೆ ತಕ್ಕೆ ದೇವ್ವರಿಸ್ದಂಗೆ ಗರ್ಸೋದು, ಬಾಗಿಲು ತಟ್ಟೋದು, ದಡ 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 ಬಾಗಿಲು ತಟ್ಟೋದು, ಹಂಗೆಲ್ಲ ಮಾಡ್ತಾ ಇದ್ದಾರೆ ಕಣಮ್ಮ. ಯಾರಂತ ಗೊತ್ತಿಲ್ಲ. ಗೊತ್ತಿಲ್ಲ ಕಣಜ್ಜಿ, ಯಾರೋ ಏನೋ. ನಾವು ಮನೆಕೊಂಡಿರ್ತೀವಿ ಒಳಗೆ, ನಾವೇನಕ್ಕೆ ನೋಡೋಣ ಹೇಳು. ನಾನು ಒಬ್ಳೇ ಇದ್ದೀನಿ ಅಂತ ಎದುರ್ಸಕ್ಕೆ ಬರ್ತಾ ಇದ್ದಾರೆ. ಎದುರ್ಸಕ್ಕೆ ಬರ್ತಾ ಇದ್ದಾರೆ ಕಣಮ್ಮ. ಹ್ಞೂ ಅಂದ್ಕೊಂಡು ಎದುರ್ಸಕ್ಕೆ ಬರ್ತಾ ಇದ್ದಾರೆ. ಹಂಗಾದ್ರೆ ಒಬ್ಳೆ ಇರಲ್ಲ ಇವಜ್ಜಿ ಅಂತ ಹೇಳಿ ಎದುರ್ಸಕ್ಕೆ ಬರ್ತಾ ಇದ್ದಾರೆ. ಯಾರಂತ ಗೊತ್ತಿಲ್ಲ, ಅದು ಯಾರಂತ ಗೊತ್ತಾಗಬೇಕು, ಆವಾಗ ಇರೋದು. ಯಾರಂತ ನೋಡೋಕ್ಕಾಗುತ್ತೆ, ನೀನು ಒಬ್ಳೇ ಇರ್ತೀಯ, ಏನಾನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೆ ಏನು ಪಾಡು. ಅದಕ್ಕೇನೆ ಸುಮ್ಮನಿರು, ಯಾರ ಸುಮ್ಮನೆ ಹೋಗ್ತಾರವರೆಲ್ಲ. ಯಾಕಕ್ಕ, ಏನಾಯಿತು? ಇವಜ್ಜಿ ಒಂದೇ ಐತಲ್ಲ, ಅದಕ್ಕೆ ರಾತ್ರಿ ಹೊತ್ನಾಗ ಯಾರೋ ಬಂದು 2 ದಿನ ಎದುರಿಸ್ತಾ ಇದ್ದಾರಂತೆ. ಬಾಗಿಲು ತಟ್ಟೋದು, ಹ್ಞೂ ಅಂತ ಹೇಳಿ ಕಿರ್ಲೋದು, ಹಂಗೆಲ್ಲ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಇವಜ್ಜಿ ನನ್ನ ಎದುರಿಸ್ತಾ ಇದ್ದಾರೆ ಯಾರನಂತ ಹೇಳ್ತಾ ಐತೆ. ಅದೇ ಯಾರೋ ಒಬ್ಳೇ ಐತಾಳೆ ಇವಜ್ಜಿ, ಒಬ್ಳೇ ಇರಬಾರ್ದು ಅಂತ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದೇ ನೀವೆಲ್ಲ ಜಗಳ ಮಾಡ್ಕೊಂಡ್ರಲ್ಲ ಅವ್ರ ಹತ್ರ, ಅದಕ್ಕೆ ಅವರೇ ಹಂಗೆ ಮಾಡ್ತಾ ಇರಬೇಕು ಅನ್ನಿಸ್ತೈತೆ ನನಗೆ. ಫಸ್ಟ್ನೇ ದಿನ ಭಯ ಆದಂಗೆ ಆಯಿತು ಕಣಮ್ಮ. ಅಷ್ಟಿಷ್ಟು ಭಯ ಆಗಲಿಲ್ಲ. ಯಾರಪ್ಪ ಇದು ಇಷ್ಟೊತ್ನಾಗ, ಅದೇನಿ 2 ಗಂಟೆ 3 ಗಂಟೆ ಸಮಯದಾಗಿ ಬಂದು ಬಾಗಿಲು ತಡ್ತಾ ಇದ್ದಾರೆ. ನನಗೆ ಒಬ್ಳೆ ಇದ್ನಿ, ಭಯವಾದಂಗೆ ಆಗ್ಬಿಡ್ತು. ಯಾರಪ್ಪ ಏನಪ್ಪ ಅನ್ನಿಸ್ತು. ತಿರ್ಗ ಹ್ಞೂ ಅಂತ ಇದ್ದಾರೆ, ದೇವು ಅರಿಸ್ತಾ ಇದ್ದಾರೆ. ಹೌದೇನು, ನಮಗೆ ಗೊತ್ತೇ ಇಲ್ಲ ಕಣಜಿ. ಬಿಡು, ಒಬ್ಳಿದೆಯಾ, ಇನ್ನೇನು ಸುಮ್ಮನೆ ಮನೆಗೆ ನೀನು ಯಾರೇನೇನು ಬಂದರೆ ಏನು ತಗೊಂಡೋಗೋದು ಅಷ್ಟರಾಗಿ ಐತಿ. ಏನೂ ಇಲ್ಲ ಅಂಬತ್ತು ಗೊತ್ತು. ಅವಜ್ಜಿ ಎಲ್ಲೋ ಕುಳಿ ಮಾಡಿರೋ ದುಡ್ಡು ಇಕ್ಕೊಂಡಿರ್ತಾಳೆ ಅಂತ ಬರ್ತಾ ಇದ್ದಾರೆ. ಎದುರಿಸ್ಬೇಕು ಅಂತ ಗೊತ್ತಾಯ್ತು ನನಗೆ, ಅದು ಯಾರು ಮಾಡ್ತಾ ಇದ್ದಾರೆ ಅಂತೇಳಿ. ಸಿಗೆ ಬಿದ್ದರೆ ಗೊತ್ತಾಗುತ್ತೆ. ನನ್ನ ಮಕ್ಳು ಸಿಗೆ ಬಿದ್ದಾಗ ಹೇಳ್ತೀನಿ. ಇನ್ಯಾರು ಮಾಡ್ತಾರೆ? ಆಗ ಅವರೇ ಮಾಡಿಸ್ತಾ ಇದ್ದಾರೆ, ನಿನ್ನ ಮಗಳು ನಿನ್ನ ಮೊಮ್ಮಗಳು ಸೇರ್ಕೊಂಡು ಮಾಡಿಸ್ತಾ ಇದ್ದಾರೆ ಇಬ್ಬರು. ನೀನು ಒಬ್ಳೆ ಇದೆಯಲ್ಲ, ಅದಕ್ಕೆ ಕೂಲಿ ಮಾಡಿರೋ ದುಡ್ಡು ಕೊಡಲ್ಲ ಅಂತೇಳಿ ಹೊರಕ್ಕೆ ಬೇರೆ ಕಳಿಸ್ತಾ ಬೇರೆ ಮನೆಗೆ, ಅದಕ್ಕೆ ಅವರೇ ಮಾಡಿಸ್ತಾ ಇದ್ದಾರೆ ಅನ್ನಿಸ್ತೈತಿ. ನೀನು ಬೇರೆ ಹಿಂಗೆ ಮಾಡ್ದಲ್ಲ, ಅದಕ್ಕೆ ಎದುರಿಸ್ತಾ ಇದ್ದಾರೆ ಅನಿಸುತ್ತೆ ನಿನ್ನ. ಅದೇ ಮತ್ತೆ ಹಂಗೆ ಮಾಡ್ತಾ ಇರಬೇಕು. ಅದು ಯಾರು ಅಂತ ಹೇಳಿ ನೋಡಿ ತೆಗೆದು ನೀನು ಸರಿಯಾಗಿ ಕಂಡುಹಿಡಿಬೇಕು. ಅಯ್ಯೋ ಕವನ, ರಾತ್ರಿ ಹೊತ್ನಾಗ ಬಾಗಿಲು ತೆಗೆದ್ರೆ ಆಮೇಲೆ ಇವಜ್ಜಿಗೆ ಏನಾನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಏನು ಪಾಡು. ಬೇರೆಯವ್ರು ಏನಾನ ಆಗಿದ್ರೆ, ಏನಾನ ಸ್ವಲ್ಪ ತಲೆಗಿಲೆಗೆ ಏನಾನ ತಗೊಂಡು ಹೊಡೆದ್ರೆ ಏನು ಮಾಡ್ತೀಯ? ಏನಾನ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಲ್ಲ ಸವಾಸ ಏನಾಗಲ್ಲ. ಇಲ್ಲಿ ನೋಡಿ ಅಜ್ಜಿ, ನೀನು ಹಿಂಗೆ ಮಾಡ್ತೀಯ ಅಂತಂದರೆ ಸುಮ್ಮನೆ ಖಾರದ ಪುಡಿ ತಗೊಂಡ್ಬಿಟ್ಟು ಕಣ್ಣಿಗೆ ಹಾಕ್ಬಿಡು. ಬಾಗಿಲು ತೆಗ್ದರೇನೆ ಕಣ್ಣಿಗೆ ಹಾಕ್ಬಿಡು, ಅವಾಗ ಎಲ್ಲೂ ಹೋಗಲ್ಲ. ಬಾಗಿಲು ತಡ್ತಾರಲ್ಲ ಅವಾಗ ಖಾರದ ಪುಡಿ ಹಾಕ್ಬಿಡು ಅಜ್ಜಿ. ಖಾರದ ಪುಡಿ ಹಾಕಿರೋ ಹಸಿಗೆ ಬೀಳ್ತಾರೆ. ಅದೇ ಮತ್ತೆ ಹಂಗೆ ಮಾಡಬೇಕು. ಬರಲಿ, ಅದು ಯಾರು ಅಂತ ಕಂಡುಹಿಡಿತೀನಿ ನೋಡು. ಎದುರಿಸ್ತಾ ಇದ್ದಾರೆ, ಒಬ್ಳೆ ಇರಬಾರ್ದು ಇವಜ್ಜಿ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ. ಅದೇ ಎಲ್ಲರೂ ಮನಿಕೊಂಡಿರ್ತಾರೆ ರಾತ್ರಿ ಹೊತ್ನಾಗ. ನಾವಿನ್ನೇನು ಹೊರಗೆ ಬರೋದೇ ಇಲ್ಲ, ನಾವೆಲ್ಲ ಒಳಗೆ ಮನಿಕೊಂಡರು ಬರೋದೇ ಇಲ್ಲ. ಪಾಪ ನಿನಗೆ ಭಯ ಆಗುತ್ತೆ. ಏನು ಮಾಡ್ತಿ? ಅದಕ್ಕೆ ಕಣಮ್ಮ, ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಸೆನಕ್ಕಿರೋದು. ಅವ್ರ ಹೆಚ್ಚಾಗಿ ನಾನು ಮಾತಾಡಿಸ್ತಿರ್ಲಿಲ್ಲ ಅಷ್ಟೇ. ನಾನು ನಿಲ್ಲಡಿಸೋಗಣಮ್ಮ, ನಾನು ಅವಾಗೆಲ್ಲ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಪ್ರೀತಿನೆಲ್ಲ ನಾವು ಸೆನಕ್ಕಿದ್ವಿ ಕಣಮ್ಮ. ನಾವಿಲ್ಲೇನು ಯಾರ ತಗೇನು ನಾನೇನು ಇದು ಮಾಡ್ಕೊಂಡಿರಲಿಲ್ಲ. ಈಗ ಇವಳು ಬಂದಾಗಿಂದಲೇ ಹಿಂಗಾಗಿರೋದು. ನಾವು ಇವರಿಂದಲೇ ಎಲ್ಲರ ತಗೊಂಡು ಮಾತು ಬಿಟ್ಟಿರೋದು. ಈ ತಾಯಿ ಮಗಳಿಬ್ಬರಿಂದ ಸುಮ್ಕಿರು, ಹೋಗಿ ಅವ್ರ ತಗ ಸೇರ್ಕೊಂಡವ್ರೆ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಅವ್ರಿಗೆ ಸರಿಯಾಗಿ ಗೊತ್ತಾಗುತ್ತೆ. ಸುಮ್ಕಿರು, ಹೋಗಿ ಸೇರ್ಕೊಂಬ್ಲಲ್ಲ ಅವ್ರ ತಾಯಿ. ಅದೇ ಕವನ ಹೇಳ್ದಂಗೆ ಹಂಗೆ ಮಾಡು ಸುಮ್ಮನೆ. ಖಾರದ ಪುಡಿನ ಹಾಕ್ಬಿಡು, ಕಣ್ಣಿಗೆ ಹಾಕಿಬಿಟ್ರೆ ಸಿಗೆ ಬೀಳ್ತಾರೆ. ತಾಡಿ ಹಂಗೆ ಮಾಡ್ತೀನಿ. ಬರಲಿ, ಇವತ್ತು ರಾತ್ರಿಗೆ ಬರಲಿ. 2 ದಿನ ಹಂಗೆ ಅನ್ಸಿದಾರಮ್ಮ ನನ್ನ. 2 ದಿನದಿಂದನೂ ಬಂದು ಯಾರೋ 2 ಗಂಟೆ ಸಮಯದಾಗ ಬರ್ತಾರೆ. 2 ಗಂಟೆ ಹಂಗೆ ಬರ್ತಾರೆ ನೋಡು. ಅವಾಗ ನೀವು ಒಂದಿಟ್ಟು ಎದ್ದು ಬರ್ರಮ್ಮ. ಇಲ್ಲಾಂದರೆ ವಿಕ್ಕಿ ಹೇಳ್ರಮ್ಮ. ಸರಿ ಆಯ್ತು, ಹೇಳ್ತೀವಿ. ಅವರು ಬರ್ತಾರೆ, ನೀನು ಹಾಕು. 2 ಗಂಟೆ ಹಂಗೆ ನೋಡ್ರಿ ಹೊರಕ್ಕೆ ಹೋಗಿ ಸ್ವಲ್ಪ ಅಂತೇಳಿ ವಿಕ್ಕಿಗೂ ಹೇಳ್ತೀನಿ. ಇಲ್ಲೇ ನೋಡ್ತಿರ್ತಾರೆ ಅವರು, ಕಿಟಕಿಯಾಗಾದರೂ ನೋಡ್ತಿರ್ತಾರೆ.
ಕಣಜ್ಜಿ ಖಾರದ ಪುಡಿ ಹಾಕ್ಬಿಡು. ಫಸ್ಟು ಕಿಟಕಿಗೆ ಹಚ್ಚಿ ಸ್ವಲ್ಪನ ನಿಮ್ಮ ಇದ್ರ ಬಾಗಿಲು ಪಕ್ಕ ಕಿಟಕಿ ಇದೆಯಲ್ಲ, ಕಿಟಕಿಗೆ ಸ್ವಲ್ಪ ಹಾಕ್ಬಿಡು. ಆಮೇಲೆ ಬಾಗಿಲು ತೆಗೆದು ಆಮೇಲೆ ಸ್ವಲ್ಪ ಹಾಕ್ಬಿಡು. ಅವಾಗಾದರೆ ಸರಿಯಾಗಿ ಸಿಗೆ ಬೀಳ್ತಾರೆ. ಖಾರದ ಪುಡಿ ಹಾಕು, ಅದು ಯಾರು ಎದುರಿಸ್ತಾ ಇದ್ದಾರೆ ನಿನಗೆ ಅಂತ ಹೇಳಿ ಗೊತ್ತಾಗುತ್ತೆ. ನಾನು ಮನೆ ಬಿಟ್ಟು ಕಳಿಸಿದ್ನಲ್ಲಮ್ಮ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ. ಅದು ಯಾರು ಅಂತೇಳಿ ಕಂಡು ಹಿಡಿದು ಮಾತಾಡ್ಬೇಕು. ಸುಮ್ಮನೆ ಮಾತಾಡೋಕೆ ಹೋದ್ರೆ ನೀನೇನೇನು ನೋಡಿದೆ ಮಾಡಿದೆ ಅಂತ ಮಾತಾಡ್ತಾರೆ. ಅದಕ್ಕೋಸ್ಕರ ಕಂಡು ಹಿಡಿದು ಮಾತಾಡಬೇಕು. ಸುಮ್ಮನೆ ಮಾತಾಡಬಾರ್ದು. ಯಾರೇ ಆಗಲಿ, ನಾನೇ ಆಗಲಿ, ನೀನು ಆಗಲಿ, ಸುಮ್ಮನೆ ಮಾತಾಡಬಾರ್ದು. ಅವರು ಇವರು ಅಂತ ಊಹೆ ಮಾಡ್ಕೊಂಡು ಮಾತಾಡಬಾರ್ದು. ಕಂಡು ಹಿಡಿದು ಮಾತಾಡಬೇಕು. ಅದೇ ಮತ್ತೆ ನಮ್ಮ ಕಾವನ ಹೇಳ್ದಂಗೆ ಹಂಗೆ ಮಾಡು ಸುಮ್ಮನೆ. ಹಂಗೆ ಮಾಡಿದ್ರೆ ಗೊತ್ತಾಗುತ್ತೆ. ಲಿಕ್ಕು ವಿಕ್ಕುಗೂ ಹೇಳ್ತೀನಿ, ಅವರು ಇರ್ತಾರೆ ಇವತ್ತು ರಾತ್ರಿಗೆ, ಅವರೇನೆಲ್ಲೂ ಹೋಗಲ್ಲ. ಹೇಳ್ತೀನಿ ಹೇಳು. 2 ಗಂಟೆಗೆ ಬರ್ತಾರೆ ಕರೆಕ್ಟಾಗಿ. ಇವು 2 ದಿನವೂ 2 ಗಂಟೆಗೆ ಬಂದಿರೋದು. ಕರೆಕ್ಟಾಗಿ 2 ಗಂಟೆಗೆ ಬರ್ತಾರೆ. ಕರೆಕ್ಟಾಗಿ 2 ಗಂಟೆಗೆ ಬಂದು ಎಷ್ಟು ಇದು ಮಾಡ್ತಾರೆ ನೋಡು. 2 ಗಂಟೆಗೆ ಬಂದು ಬಿಡ್ತಾರೆ. 2 ಗಂಟೆಗೆ ಬಂದು ಎಷ್ಟು ಇದು ಮಾಡ್ತಾರೆ ಗೊತ್ತೇ. 2 ಗಂಟೆಗೆ 2 ದಿನವೂ ಹಂಗೆ ಬಂದಿರೋದು. ಬಂದೇಟ್ಕೆ ನೋಡು. ಸರಿಯಾಗಿ ಏನು ಮಾಡ್ತೀನಿ ತಾಳಿ ಇವತ್ತು ಬರಲಿ. ಮಾಡೋರು ಎಷ್ಟು ದಿನ ಮಾಡ್ತಾರೆ ನೋಡೋಣ. ಅದರಲ್ಲಿ ಎದುರಿಸೋಕ್ಕಾಗಿನ ಎದುರಿಸ್ಬೇಕು ಅಂತ ಹಂಗೆ ಮಾಡ್ತಾ ಇರೋದು. ಇವಳೇ ನಮ್ಮಳೇನೆ, ನಮ್ಮ ಅಮ್ಮನಿ ಒಳ್ಳೆಯಲ್ಲ ಅವಳು. ಅದೇ ಕಳಿಸ್ತಲ್ಲ ಒಬ್ಳು ಹೆಂಗಿರ್ತಾಳೆ ನೋಡಪ್ಪ. ಅವರು ಇದ್ದಿದ್ರೆ ನನಗೇನೋ ಒಂಥರ ಧೈರ್ಯ ಅಂತ ಹೇಳಿ ನನ್ನ ಕರ್ಕೊಂಡು ಹೋಗ್ತಾರೆ ಎಂಬ ಥರ ಮಾಡಿರೋದು. ಯಾರು ಮಾಡ್ಯಾರ ಏನೋ ಗೊತ್ತಾಗುತ್ತೆ ಹೇಳು. ಅದಕ್ಕೆ ಬೇಡ, ಒಟ್ಟಿನಲ್ಲಿ ಧೈರ್ಯವಾಗಿರೋದು. ಎದ್ರಕಮ್ಮಕ್ಕೆ ಹೋಗ್ಬಾರ್ದು. ಎದುರಿಸಿದ್ರೆ ಎದುರಿಸ್ತಾರೆ. ಧೈರ್ಯವಾಗಿರೋ ಅಷ್ಟೇ. ಧೈರ್ಯವಾಗಿದ್ದರೆ ಯಾವುದೂ ಇರೋದಿಲ್ಲ. ಅದೇ ಕಣಮ್ಮ, ನಾನು ಅದಕ್ಕೇನೆ ಧೈರ್ಯವಾಗಿರ್ಬೇಕಂತಲೇ ಸುಮ್ಮನಾಗಿದ್ದೀನಿ. ನಾನು ಯಾತ ಮಾತಾಡೋಕೆ ಹೋಗಿಲ್ಲ, ಏನೂ ಅಂಬಕ್ಕೆ ಹೋಗಿಲ್ಲ, ಏನಿಲ್ಲ. ಈಗ ಅವರಿಬ್ಬರು ಹೋದ್ರು, ನಿಟ್ಟು ಬೈಕೆಂಡೆ ಅಷ್ಟೇನೇ, ಏನು ಮಾತಾಡೋಕೆ ಹೋಗಿಲ್ಲ. ಸುಮ್ಮನೆ ಮಾತಾಡಬಾರ್ದು ಅಂತ. ಖಾರದ ಪುಡಿನ ಒಂದಿಷ್ಟು ಹೆಚ್ಚಾಗಿ ಹಿಡ್ಕೊಂಡು ಮುಖಕ್ಕೆ ಹಾಕಿಬಿಡು. ಖಾರದ ಪುಡಿನ ಏನಾರ ಉಪ್ಪು ಖಾರದ ಪುಡಿ ಉಪ್ಪಿರುತ್ತಲ್ಲ, ಪುಡಿ ಉಪ್ಪು ಬರೀ ಖಾರದ ಪುಡಿ ಎರಡೂ ಮಿಕ್ಸ್ ಮಾಡ್ಕೊ. ಬರೀ ಖಾರದ ಪುಡಿ ಹಾಕಿದ್ರೆ ನಮಗೂ ಕಣ್ಣಿಗೆ ಬಂದುಬಿಡುತ್ತೆ. ಅದು ನುಣ್ಣಗಿರುತ್ತಲ್ಲ, ಅದಕ್ಕೆ ಉಪ್ಪು ಖಾರದ ಪುಡಿ ಉಪ್ಪು ನುಸಿ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಹಾಕಿಬಿಡು. ಕಣ್ಣಿಗೆ ಸಿಗೆ ಬೀಳ್ತಾರೆ. ಆಗ ಕಳ್ಳರನ್ನ ಸಿಗೆ ಬೀಳ್ಸೋಕ್ಕೆ ಖಾರದ ಪುಡಿನ ಉಪ್ಪು ಬೆರಗಿಸಿ ಕಣ್ಣಿಗೆ ಹಾಕ್ಬಿಟ್ರೆ ಎತ್ತಲ ಹೋಗಲ್ಲ. ಅಂತ ಕಳ್ಳರಾದ್ರೂ ಅಲ್ಲೇ ನಿಂತ್ಕೊಂತಾರೆ. ಎತ್ತಲ ಕೂಡ ಹೋಗೋಕ್ಕಾಗುತ್ತೆ. ಖಾರದ ಪುಡಿ ಮುಂದೆ ಯಾವುದೂ ಇಲ್ಲ. ಖಾರದ ಪುಡಿ ಮೀನು. ಯಾರೇ ಆಗಲಿ ಕಳ್ಳರು ಬಂದಾಗ ಖಾರದ ಪುಡಿ ಹಾಕ್ಬಿಡ್ಬೇಕು ಕಣ್ಣಿಗೆ. ನನಗೆ ಹಂಗೆ ಮಾಡ್ಬೇಕಂಬದು ಗೊತ್ತಾಗಲಿಲ್ಲ. ಹಂಗೆ ಮಾಡ್ಬೇಕಂಬದು ಗೊತ್ತಾಗಿದ್ರೆ ನೆನ್ನೆಸ್ಲೆ ಮಾಡ್ತಿದ್ದಿ. ನನಗೆ ಹಂಗೆ ಮಾಡ್ಬೇಕಂಬದು ಗೊತ್ತಾಗಲಿಲ್ಲ ಕಣಮ್ಮ. ಹೆಂಗೆ ನೀನು ಹೇಳ್ದಾಗ ಗೊತ್ತಾಯ್ತು. ಆಮೇಲೆ ಎಲ್ಲ ಸವ ಮಂಗಾಗುತ್ತೆ. ಅದಕ್ಕಾಗೇನು ನಾನು ಸುಮ್ಮನಾದೆ. ಹಾಕ್ಬೇಕು ಅಂತ. ವಯಸ್ಸೋಗಿರೋರು ನಾವು ಮೊದಲೇನೆ ಅವ್ರನ್ನೇನು ದೊಬ್ಬಕ್ಕಾಗಲ್ಲ, ಶಿಕೆ ಏನಿಲ್ಲ ಅಂತ ಹೇಳಿ ಸುಮ್ಮನಾದೆ ಕಣಮ್ಮ. ಹಿಂಗಂಬದು ಗೊತ್ತಿದ್ರೆ ನಾನು ನೆನ್ನೆಸ್ಲು ಮಾಡ್ತಿದ್ದೆ. ತಡಿ ಇವತ್ತು ಬರಲಿ ಇದ್ದಾವೆ. ಇವತ್ತೇನೋ ಬೋನ್ಸಿಗೆ ಬೀಳ್ಬೇಕು ನನ್ನ ಕೈಗೆ. ಆವಾಗಿರೋದು ಪೊಲೀಸ್ನವ್ರ ಕೈಗೆ ಇಟ್ಕೊಡ್ತೀನಿ. ಇವಜ್ಜಿ ನಮ್ಮ ಹತ್ರ ಇವಾಗ ಅವರು ಹೋದಾಗಿಂದನೂ ನಮ್ಮನ್ನು ಮಾತಾಡಿಸ್ಕೊಂಡು ಚೆನ್ನಾಗೈತೆ. ಇಲ್ಲಿ ತಾಯಿನೂ ಮೊಮ್ಮಗಳು ಬಿಟ್ಟೋದಾಗಿಂದನೂ ಚೆನ್ನಾಗೈತೆ. ಅದಕ್ಕೋಸ್ಕರ ನಾವು ಅಜ್ಜಿ ಮನೆ ಬಿಟ್ಟು ಕಳಿಸಿದ್ದಕ್ಕೆ ತಾಯಿ ಮಗಳನ್ನಿಬ್ರು ಇವಾಗ ಬಂದು ರಾತ್ರಿ ಟೈಮ್ ಎದುರಿಸ್ತಾ ಇದ್ದಾರಂತ. ಅದು ಯಾರು ಅಂತ ಗೊತ್ತಿಲ್ಲ. ಒಬ್ಳೆ ಐತೆ ಅಜ್ಜಿ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ. ಅದು ಯಾರು ಏನೋ ಅಂತ ಗೊತ್ತಿಲ್ಲ. ನಮ್ಮ ಕವನ ಒಳ್ಳೆ ಐಡಿಯಾ ಕೊಟ್ಲು, ಖಾರದ ಪುಡಿ ಹಾಕಜ್ಜಿ ಅಂತ ಹೇಳಿ. ನೋಡೋಣ ಇನ್ನು ಏನೇನು ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.